ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ನಾವು 132ನೇ ಅಧ್ಯಾಯದಲ್ಲಿ ಸಾಂಖ್ಯದ ಬಗ್ಗೆ ನೋಡಿದೆವು. ಸಾಂಖ್ಯ ಅಂತಂದರೆ ತತ್ವಶಾಸ್ತ್ರ ಅಂತ. ಆ ತತ್ವಶಾಸ್ತ್ರದಲ್ಲಿ ಪಂಚಭೂತಗಳ ವಿಷಯ ಶಬ್ದಸ್ಪರ್ಶ ರೂಪರಸಗಂಧಗಳು, ಅದನ್ನೇ ಶಬ್ದ ತನ್ಮಾತ್ರ, ರೂಪ ತನ್ಮಾತ್ರ, ಸ್ಪರ್ಶ ತನ್ಮಾತ್ರ, ರಸ ತನ್ಮಾತ್ರ, ಗಂಧ ತನ್ಮಾತ್ರ ಅಂತ ಕರೀತಾರೆ. ಅದರಿಂದಾಗಿ ಪಂಚಭೂತಗಳಿಗೆ ವಿಷಯ ತನ್ಮಾತ್ರಗಳು. ತನ್ಮಾತ್ರ ಅಂದರೆ ಅದರ ಸೂಕ್ಷ್ಮ ಭಾಗ ಅಂತ. ಇದೆಲ್ಲ ಆದಮೇಲೆ ಪಂಚ ಇಂದ್ರಿಯಗಳು. ಆ ಪಂಚ ಇಂದ್ರಿಯಗಳ ಅಭಿಮಾನಿ ದೇವತೆಗಳು. ಹೀಗೆ ಒಟ್ಟಾರೆ ಏನಿದೆ ಅನ್ನೋದನ್ನು ನೋಡಿದೆವು. ಮಹತ್ತತ್ವದ ಬಗ್ಗೆ ಹೇಳಿದ್ರು, ಅಹಂಕಾರ ತತ್ವದ ಬಗ್ಗೆ ಹೇಳಿದ್ರು, ಈ ಎಲ್ಲ ತತ್ವಗಳ ಬಗೆಗೆ ಚಿಂತನೆ ಮಾಡಿದ್ರು. ಈ ಎಲ್ಲ ತತ್ವಗಳನ್ನು ನಾವು ಈ ತತ್ವನ್ಯಾಸ ಅಂತ ಹೇಳಿ ಪ್ರಾಚೀನ ಭಾರತದ ತಂತ್ರಶಾಸ್ತ್ರದ ಪದ್ಧತಿ ತತ್ವನ್ಯಾಸ. ತತ್ವಾಭಿಮಾನಿ ದೇವತೆಗಳನ್ನು ನೆನೆದು ಅವರು ಮಾಡುವ ಕೆಲಸವನ್ನು ನಿರೂಪಣೆ ಮಾಡಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಒಂದು ಕ್ರಮ, ಅದನ್ನು ತತ್ವನ್ಯಾಸ ಅಂತ ಕರೀತಾರೆ. ಆಮೇಲೆ ಮಾತೃಕಾನ್ಯಾಸ ಅಂತ. ಮಾತೃಕಾನ್ಯಾಸ ಅಂತಂದ್ರೆ ಆಯಾ ಅಕ್ಷರದಿಂದ ದೇವರ ಮೂರ್ತಿ, ದೇವರ ಒಂದು ಗುಣಗಳ ಚಿಂತನೆ, ಆ ದೇವರು ಎಲ್ಲಿದ್ದಾನೆ, ಇದು ಮಾತೃಕಾನ್ಯಾಸ. ಈ ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸ ಇದೆಯಲ್ಲ, ಇದರ ಬಿತ್ತರ ಇದು ಏನಿದು, ಆ ಒಂದೊಂದೇ ತತ್ವವನ್ನು ಸೂಕ್ಷ್ಮವಾಗಿ ಅದನ್ನು ವಿಸ್ತಾರ ಮಾಡಿ ಇದು ಮಹಾಭಾರತದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಹೇಳ್ತಾರೆ. ಅದರ ಸಂಕ್ಷಿಪ್ತವಾದ ನಿರೂಪಣೆ ತತ್ವನ್ಯಾಸ. ಹೀಗೆ ತತ್ವನ್ಯಾಸದ ಬಗೆಗಿನ ಚಿಂತನವನ್ನ ನಿನ್ನೆ ನೋಡಿದೆವು. ನಿನ್ನೆ ನಾನು ಹೇಳಲಿಲ್ಲ ತತ್ವನ್ಯಾಸದ ವಿಸ್ತಾರ ಇದು ಅಂತ ಹೇಳಲಿಲ್ಲ. ನಿನ್ನೆ ನಾನೇನು ಹೇಳಲಿಲ್ಲ, ತತ್ವನ್ಯಾಸದ ಬಗೆಗಿನ ವಿಸ್ತಾರ ಅದು ಅಂತ ಹೇಳಲಿಲ್ಲ. ಆದರೆ ಸುಮ್ಮನೆ ವಿಷಯವನ್ನು ನಿರೂಪಣೆ ಮಾಡಿದೆ. ಆದ್ದರಿಂದ ತತ್ವನ್ಯಾಸ ಅದು ಏನಿದೆ ಅದರ ಸಾರ ಇದು. ಯಾವುದು? 132ನೇ ಅಧ್ಯಾಯ. ತತ್ವನ್ಯಾಸದಲ್ಲಿ ಸಂಕ್ಷಿಪ್ತವಾಗಿರೋದಕ್ಕೆ ವ್ಯಾಖ್ಯಾನ 132ನೇ ಅಧ್ಯಾಯ. ಹೀಗೆ ದೈನಂದಿನ ಆಚರಣೆಗಳನ್ನು ಮಧ್ವರು ನಿರೂಪಣೆ ಮಾಡಿದ್ದರ ಬಗೆ ನೋಡಿ ಎಷ್ಟು ಚೆನ್ನಾಗಿದೆ. ತತ್ವನ್ಯಾಸವನ್ನ ಮಧ್ವರ ಅನುಯಾಯಿಗಳು ಮಾಡೋದು, ಮಾತೃಕಾನ್ಯಾಸವನ್ನು ಮಧ್ವರ ಅನುಯಾಯಿಗಳು ಮಾಡೋದು. ತಂತ್ರಶಾಸ್ತ್ರದ್ದು ಬೇರೆ ಒಂದು ಉಂಟು, ಇದಕ್ಕಿಂತ ಅಂತ ಭಿನ್ನ ಏನಲ್ಲ, ಆದರೆ ಉಂಟು. ಆದರೆ ಅನುಸಂಧಾನ ಬರುತ್ತಾ ಅನ್ನೋದು ಪ್ರಶ್ನೆ. ಇರಲಿ. ಈಗ ಯೋಗದ ಬಗ್ಗೆ ನಿರೂಪಣೆ. ಸಾಂಖ್ಯ ಆಯಿತು, ಯೋಗ ಆಯಿತು. ಈ ಸಾಂಖ್ಯ ಮತ್ತೆ ಯೋಗ ಎರಡು ಬೇರೆ. ಇವಾಗ ನೀವು ಸಾಂಖ್ಯ ಅಂತ ಹೋದರೆ ಈಶ್ವರ ಕೃಷ್ಣನ ಸಾಂಖ್ಯ ಕಾರಿಕಾವನ್ನು ಕೊಡ್ತಾರೆ. ಈಶ್ವರ ಕೃಷ್ಣ ಅಂತ ಹೇಳಿ ಒಬ್ಬ ನಿರೀಶ್ವರ ಸಾಂಖ್ಯದ ಗ್ರಂಥಕಾರ. ದೇವರನ್ನು ಒಪ್ಪುವುದಿಲ್ಲ, ಅದು ಅವೈದಿಕ ಸಾಂಖ್ಯ ಅಂತ ಕರೀತಾರೆ.
ಇವಾಗ ಎಲ್ಲರೂ ಕೂಡ ಅದನ್ನೇ ಅನ್ಕೊಂಡಿರೋದು. ಸಾಂಖ್ಯ ಅಂದ್ರೆ ಈಶ್ವರ ಕೃಷ್ಣನ ಸಾಂಖ್ಯಕಾರಿಕೆ ಕೊಟ್ಟೋಗ್ತಾರೆ. ಯೋಗ ಅಂದ್ರೆ ಪಾತಂಜಲ ಯೋಗ ಕೊಟ್ಟೋಗ್ತಾರೆ. ಈ ಪಾತಂಜಲ ಯೋಗ ಇದೆಯಲ್ಲ, ಆ ಸೂತ್ರಗಳನ್ನು ಪ್ರಾಣಸೂತ್ರ ಅಂತ ಹೇಳಿ ನಮ್ಮ ಗುರುಗಳು 5 ಪಾದಗಳಲ್ಲಿ ಬರೆದಿದ್ದಾರೆ. ನಾರಾಯಣ ಪಾದ, ವಾಸುದೇವ ಪಾದ, ಸಂಕರ್ಷಣ ಪಾದ, ಪ್ರದ್ಯುಮ್ನ ಪಾದ, ಅನಿರುದ್ಧ ಪಾದ ಅಂತ ಸೂತ್ರವನ್ನು ರಚನೆ ಮಾಡಿದ್ದಾರೆ. ಅದೆರಡನ್ನೂ ಕೂಡ ನಾನು ಶನಿವಾರದ ಬೆಳಗ್ಗಿನ ಪಾಠದಲ್ಲಿ ಈ ಪಾತಂಜಲ ಸೂತ್ರವನ್ನು ಹೇಳಿದ್ದೇನೆ. ಅದು ಇನ್ನಷ್ಟು ಮುಂದುವರಿಸಬೇಕು. ಒಂದು ಚಿತ್ರಣ ಕೊಡಬೇಕು. ಯಾಕೆಂದ್ರೆ ಬ್ರಹ್ಮಸೂತ್ರದಲ್ಲಿ ಏತೇನ ಯೋಗ ಪ್ರತ್ಯುಕ್ತ ಅಂತ ಇದೆಯಲ್ಲ, ಅದನ್ನು ನೋಡೋದು ಅಂತ ಇರ್ಲಿ. ಯಾಕೆ ಹೇಳಿದ್ದು ಅಂದ್ರೆ ಸಾಂಖ್ಯವನ್ನ ಹೇಳಿ ಆಯ್ತು, ಯೋಗವನ್ನ ಹೇಳ್ತಾರೆ ಅಂತ. ಇವತ್ತು ಸಾಂಖ್ಯ ಯೋಗ ಬೇರೆನೆ, ನಿರೀಶ್ವರ ಸಾಂಖ್ಯ. ಇವಾಗ ಸಾಂಖ್ಯ ಅಂದ್ರೆ ನಿರೀಶ್ವರ ಸಾಂಖ್ಯ. ಯೋಗದಲ್ಲಿಯೂ ನಿರೀಶ್ವರ ಯೋಗ ಆಗೋಗಿದೆ. ಇವಾಗ ಯೋಗ ಹೇಳ್ಕೊಡುವ ಎಲ್ಲ ಗುರೂಜಿಗಳಿದ್ದಾರೆ, ಸೋಕಾಲ್ಡ್ ಗುರೂಜಿಗಳು. ಅವರು ಯಾವ ಫಲವನ್ನು ಹೇಳ್ತಾ ಇದ್ದಾರೆ? ನಿಮಗೆ ಟೆನ್ಷನ್ ಫ್ರೀ ಆಗುತ್ತೆ, ಸ್ಟ್ರೆಸ್ ಫ್ರೀ ಆಗುತ್ತೆ. ತಂದ್ಕೊಂಡವ್ರು ಯಾರು? ನಾವೇ. ಅದರಿಂದಾಗಿ ಬಹಳ ಹಣ ಇರುವವರು ಅಲ್ಲಿಗೊಟ್ಟೋಗ್ತಾರೆ. ಇಂಗ್ಲಿಷಿನಲ್ಲಿ ನಮಗೆ ಸುಲಭವಾಗಿರುವ ಭಾಷೆಯಲ್ಲಿ ಸಿಗತ್ತೆ ಅಂತ ಅಲ್ಲಿಗೊಟ್ಟೋಗ್ತಾರೆ. ಅವ್ರು ಏನ್ ಮಾಡ್ತಾರೆ? ನೀತಿಯನ್ನೇ ಹೇಳಿ ಒಂದು ಸ್ವಲ್ಪ ವ್ಯಾಯಾಮ ಗೀಯಾಮ ಮಾಡಿಸಿ ಕಳಿಸ್ಬಿಡ್ತಾರೆ. ಅವ್ರಿಗೆ ಲಕ್ಷಾಂತರ ಜನ ಹರಿದು ಬರ್ತಾರೆ. ಮೂಲಭೂತವಾಗಿ ಮಹಾಭಾರತದಲ್ಲೇ ಎಲ್ಲ ಇದೆ. ಅದೊಂದು ದೊಡ್ಡ ಪ್ಯಾಕೇಜ್. ಅದು ಜನರಿಗೆ ಬೇಡ, ಬಿಡಿ ಬಿಡಿ ಯಾಕೆ ಕೊಡಬೇಕು? ಹಾಗಾಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಯೋಗ ಅಂದ್ರೆ ಇವತ್ತು ಬೇರೆ. ಇವ್ರು ಹೇಳ್ತಾ ಇರೋ ಯೋಗ ಯಾವುದು? ನಾವು ವೈದಿಕ ಸಾಂಖ್ಯವನ್ನು ನೋಡಿದೆವು ನಿನ್ನೆ. ಇವತ್ತು ವೈದಿಕ ಯೋಗವನ್ನು ನೋಡ್ತಾ ಇದ್ದೇವೆ. ವೈದಿಕ ಯೋಗ ಸಾಂಖ್ಯ ಜ್ಞಾನೇ ನಿಯುಕ್ತಾನಾಂ ಯಥಾವತ್ ಕೀರ್ತಿತಂ ಮಯಾ ಯೋಗ ಧರ್ಮಂ ಪುನಃ ಕೃತ್ಸನಂ ಕೀರ್ತಯಿಷ್ಯಾಮಿ ತೇ ಶೃಣು. ಸಾಂಖ್ಯ ಹೇಳಿ ಆಯ್ತು, ಯೋಗದ ಬಗ್ಗೆ ಹೇಳ್ತೇನೆ. ಯೋಗ ಅನ್ನೋದು 2 ರೀತಿ ಇದೆ. ಸಚ ಯೋಗೋ ದ್ವಿಧಾ ಭಿನ್ನೋ ಬ್ರಹ್ಮದೇವರ್ಷಿ ಸಮ್ಮತಃ. ಬ್ರಹ್ಮಸಮ್ಮತ, ದೇವರ್ಷಿ ಸಮ್ಮತ ಅಂತ 2. ಬ್ರಹ್ಮಸಮ್ಮತ ಅಂತ ಹೇಳಿದ್ರೆ ಸಚಾಷ್ಟಗುಣಮೈಶ್ವರ್ಯಂ ಅಧಿಕೃತ್ಯ ವಿಧೀಯತೆ ಸಾಯುಜ್ಯಂ ಸರ್ವದೇವಾನಾಂ ಯೋಗ ಧರ್ಮ ಪರಾಶ್ರಿತಃ. ಅಷ್ಟಗುಣಮೈಶ್ವರ್ಯಂ ಬ್ರಹ್ಮಸಮ್ಮತವಾದದ್ದು 8 ತರಹದ ಐಶ್ವರ್ಯವನ್ನು ಒಳಗೊಂಡಿದೆ. 8 ಸಿದ್ಧಿಗಳು: ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಅಂತ. ಅಣಿಮ ಚಿಕ್ಕದಾಗ್ಬಿಡೋದು, ಗರಿಮ ಭಾರ ಆಗೋದು, ಮಹಿಮ ದೊಡ್ಡದಾಗೋದು, ಲಘಿಮ ಹಗುರವಾಗೋದು, ಪ್ರಾಪ್ತಿ ಬೇಕಾದ ಕಡೆ ಹೋಗೋದು, ಪ್ರಾಕಾಮ್ಯ ಬಯಸಿದ್ದನ್ನ ಪಡೆಯುವುದು, ಈಶಿತ್ವ ಎದುರುಗಡೆ ಇರುವ ಎಲ್ಲವನ್ನು ಕಂಟ್ರೋಲ್ಗೆ ತಗೊಂಡ್ಬಿಡೋದು. ಈ 8 ಸಿದ್ಧಿಗಳು. ಈ 8 ಸಿದ್ಧಿಗಳ ಬಗೆಗೆ ಕೃಷ್ಣ 11ನೇ ಸ್ಕಂಧದಲ್ಲಿ ಮಾತನಾಡ್ತಾನೆ. ಮಧ್ವರ ತಾತ್ಪರ್ಯವಿದೆ. ಯಾವ ರೀತಿ ಉಪಾಸನೆ ಮಾಡಿದವರ ಫಲ, ಅದಕ್ಕೆ ಮಿತಿ ಏನು? ಎಲ್ಲರಿಗೂ ಅಣಿಮ ಅಂದ್ರೆ ಎಲ್ಲರಿಗೂ ಒಂದೇ ತರ ಅಣಿಮ ಸಿಕ್ಬಿಡಲ್ಲ. ಲಘಿಮ ಅಂದ್ರೆ ಒಂದೇ ತರಹ ಲಘಿಮ ಸಿಗಲ್ಲ. ಅದಕ್ಕೊಂದು ಬೌಂಡ್ರಿ ಇದೆ. ದೇವತೆಗಳಿಗೆ ಬೇರೆ, ಋಷಿಗಳಿಗೆ ಬೇರೆ, ಮನುಷ್ಯರಾದವರು ಪಡೆದ್ರೆ ಬೇರೆ, ಹೀಗೆಲ್ಲ ಇದೆ. ಅದರ ಎಲ್ಲದರ ಬಗ್ಗೆ ಮಧ್ವರು ಅದ್ಭುತವಾಗಿ ಬೆಳಕು ಚೆಲ್ತಾರೆ. ಯಾಕೆ ಅಂದ್ರೆ ಆ ಸಿದ್ಧಿ ಪುರುಷ ಅಲ್ವಾ ಅವರು.
ಮಧ್ವರ ಬಗ್ಗೆ ನಾವು ಎಷ್ಟು ಹೇಳಬೇಕು, ಪ್ರತಿಯೊಂದಕ್ಕೂ ಅವ್ರದ್ದು ಕೊಡುಗೆ ಇದೆ, ಇಂಥದ್ದಿಲ್ಲ ಅಂತಿಲ್ಲ. ಆದರೆ ನಾವು ಸಮಾಜದಲ್ಲಿ ಇವತ್ತು ಹೇಗೆ ಬಿಂಬಿಸಿದೀವಿ ಅಂದರೆ, ಮಧ್ವಾಚಾರ್ಯರು ಅಂದರೆ ಶಂಕರಾಚಾರ್ಯನ ರಾಮಾನುಜಾಚಾರ್ಯನ ಬೈಕೊಂಡು ಕಾಲ ಕಳೀತಾ ಇರ್ತಾರೆ ಅನ್ನೋ ಲೆವೆಲ್ಗೆ ತಂದ್ಬಿಟ್ಟಿದ್ದೇವೆ ನಾವು. ಈ ಮಾಡುವ ಅವಿವೇಕ ಇವ್ರಿಗೆ ಹೇಳಿದ್ರು ಗೊತ್ತಾಗಲ್ಲ. ನನ್ನನ್ನು ಬೈಕೊಂಡು ಓಡಾಡ್ತಾರೆ, ಅವನು ಪೂರ್ವಾಚಾರ್ಯರನ್ನ ಕಂಡ್ರೆ ಆಗಲ್ಲ ಅಂತ. ಪೂರ್ವಾಚಾರ್ಯನ ಕಂಡ್ರೆ ಆಗತ್ತೆ, ಆದರೆ ನಾವು ನಿಮ್ಮಿಂದ ಮಧ್ವರಿಗೆ ಒದಗಿ ಬಂದ ಸ್ಥಿತಿ ಏನು? ಬರೇ ಬೈತಾರೆ ಮಧ್ವಾಚಾರ್ಯರು, ಓಡಾಡ್ತಾರೆ ಹೊರಗಡೆ. ಮಧ್ವಾಚಾರ್ಯ ಕೊಡುಗೆ ಏನು ಅಂತ ನೀವು ಕೇಳಿ ಫೇಸ್ಬುಕ್ಕಿನಲ್ಲಿ ಗೊತ್ತಾಗತ್ತವಾಗ. ಯಾವ ರೀತಿ ಹೇಳ್ತಾರೆ ಬೈತಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ನಮ್ಮಿಂದಲೇ ಆಗಿರೋದಲ್ವ ಅವೆಲ್ಲ. ಯಾಕೆ ಹೇಳಿದ್ದು ನಾನು ಅಂದರೆ, ಯೋಗ ಅಂತ ಹೇಳಿದ್ರೆ ಅಷ್ಟಗುಣಂ ಐಶ್ವರ್ಯಂ, 8 ತರಹದ ಈಶ್ವರ ಶಕ್ತಿ. ಸಾಯುಜ್ಯಂ ಸರ್ವದೇವಾನಾಂ, ಎಲ್ಲ ದೇವತೆಗಳ ಜೊತೆಗೆ ಭೋಗ, ಇದು ಯೋಗ ಧರ್ಮ. ಇದು ಒಂದಿದೆ, ಇದು ಬ್ರಹ್ಮಸಮ್ಮತ. ಇನ್ನು ದೇವರ್ಷಿಗಳು ಮಾಡೋದಿದೆ. ಆ ದೇವರ್ಷಿಗಳು ಮಾಡೋದು ಮನುಷ್ಯರು ಮಾಡಬೇಕಾದದ್ದು, ಅಂದರೆ ದೇವರ್ಷಿಗಳು ರೂಪಿಸಿದ್ದು. ಜ್ಞಾನಂ ಸರ್ವಸ್ಯ ಯೋಗಸ್ಯ ಮೂಲಮಿತ್ಯವಧಾರಯ. ಯೋಗ ಅಂದ್ರೆ ಕರ್ಮ ಅಂತ ಅನ್ಕೊಳ್ಬೇಡ. ಜ್ಞಾನ ಅನ್ನೋದು ಎಲ್ಲ ಯೋಗದ ಮೂಲ. ವ್ರತೋಪವಾಸ ನಿಯಮೈ ತತ್ಸರ್ವಂ ಚಾಪಿ ಬ್ರಹ್ಮಯೇತ್. ಈ ಜ್ಞಾನ ಅರಳಬೇಕು ಅಂದ್ರೆ ವ್ರತ, ಉಪವಾಸ, ನಿಯಮ ಇವು ಇರಬೇಕು. ವ್ರತ ಅಂದ್ರೆ ಈಗ ನಮಗೆ ಮಧ್ವರು ಕೊಟ್ಟದ್ದು 2, ಏಕಾದಶಿ ಆಮೇಲೆ ಕೃಷ್ಣಾಷ್ಟಮಿ. ಈ ವ್ರತರೂಪವಾದ ಉಪವಾಸ. ಇನ್ನು ಅಹಿಂಸಾ, ಸತ್ಯ, ಅಸ್ತೇಯ ಈ ವ್ರತಗಳು, ಇದೆಲ್ಲ ಅನುದಿನ ಮಾಡುವ ವ್ರತಗಳು, ಉಪವಾಸ. ಇನ್ನು ವಿಷ್ಣು ತೀರ್ಥರು ವಿಷ್ಣು ಪಂಚಕ, ಭೀಷ್ಮ ಪಂಚಕ ಅನ್ನುವ 2 ಉಪವಾಸವನ್ನು ನಮಗೆ ಕೊಟ್ಟದ್ದು. ಅವರ ಸನ್ಯಾಸ ಪದ್ಧತಿಯಲ್ಲಿ ಇದು ಇದೆ. ಜ್ಞಾನ ಅಂದ್ರೆ ಏನು? ಯಾಕೆಂದ್ರೆ ಯೋಗಕ್ಕೆ ಜ್ಞಾನ ಮೂಲ. ಯೋಗದಿಂದ ಪಡೆಯಬೇಕಾದದ್ದು ಜ್ಞಾನ, ಜ್ಞಾನಪೂರ್ವಕವಾಗಿ ಮಾಡೋದು ಯೋಗ. 2 ಇದೆ. ಯೋಗ ಕರ್ಮ ಯಾಕೆ ಮಾಡಬೇಕು? ಜ್ಞಾನಕ್ಕಾಗಿ. ಜ್ಞಾನಕ್ಕಾಗಿ ಮಾಡುವ ಕರ್ಮಕ್ಕೆ ಬೇಸಾಗಿ ಜ್ಞಾನ ಇರಲೇಬೇಕು. ಜ್ಞಾನ ಇಲ್ಲದೆ ಮಾಡುವ ಯೋಗ, ಅದರಿಂದ ಜ್ಞಾನ ಬರೋದಲ್ಲ. ಆಯ್ತೆ? ಐಕಾತ್ಮ್ಯಂ ಬುದ್ಧಿ ಮನಸೋಹೋ. ಜ್ಞಾನ ಅಂದ್ರೆ ಏನು? ಬುದ್ಧಿ ಹಾಗೂ ಮನಸ್ಸು ಒಂದು ಸ್ಟ್ರೀಮಿಗೆ ಬರೋದಿದೆಯಲ್ಲ, ಅದನ್ನ ಯೋಗ ಅಂತ ಕರೀತಾರೆ. ಏನು ಹಾಗಂದ್ರೆ ನೋಡಿ, ಬುದ್ಧಿ ಅಂದ್ರೆ ನಿರ್ಣಯಾತ್ಮಕವಾದದ್ದು. ಮನಸ್ಸು ಏನಿದೆ ಅದು ಸ್ಟೋರೇಜ್ ಆಫ್ ಡೇಟಾ, ಮಾಹಿತಿ ಕೋಶ ಅದಷ್ಟೇ ಮನಸ್ಸು. ಮನಸ್ಸಿನಿಂದ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಮನಸ್ಸು ಅನ್ನೋದು ಕಾರಣ. ಈ ಬುದ್ಧಿ ಮತ್ತೆ ಮನಸ್ಸು 2 ಕೂಡ ಒಂದೇ ದಾರಿಯಲ್ಲಿ ಇರೋದಿದೆಯಲ್ಲ, ಅದನ್ನ ಯೋಗ ಅಂತ ಕರೆಯೋದು, ಜ್ಞಾನ ಅಂತ ಕರೆಯೋದು. ಯಾಕೆಂದ್ರೆ ಮನಸ್ಸು ಪಡೆದುಕೊಂಡ ಮಾಹಿತಿಯನ್ನ ಜ್ಞಾನವಾಗಿ ಕನ್ವರ್ಟ್ ಮಾಡೋದು ಬುದ್ಧಿ. ಮನಸ್ಸಿಗೆ ಬಿಡಿಬಿಡಿಯಾಗಿ ಅದು ಅದು, ಇದು ಇದು, ಇದು ಅದು ಅಂತ ತೋರುತ್ತೆ. ಅವುಗಳ ನಡುವಣ ಸಂಬಂಧವನ್ನ ಗ್ರಹಿಸಬೇಕು. ಇದು 2 ಕೂಡ ಒಂದೇ ದಾರಿಯಲ್ಲಿತ್ತು ಅಂದ್ರೆ ಐಕಾತ್ಮ್ಯಂ ಬುದ್ಧಿ ಮನಸೋಹ. ಇಂದ್ರಿಯಾಣ ಅಂತ ಸರ್ವಶಃ ಆತ್ಮನಃ ಅವ್ಯಯಿನ ಪ್ರಾಜ್ಞೆ. ಇದು ಆತ್ಮಗಾಮಿಯಾಗಬೇಕು. ಇದನ್ನ ಜ್ಞಾನ ಅಂತ ಕರೀತಾರೆ. ಅದರಿಂದಾಗಿ ಈ ಕರ್ಮವನ್ನ ಜ್ಞಾನಪೂರ್ವಕವಾಗಿ ಮಾಡಬೇಕು. ಕರ್ಮವನ್ನ ಜ್ಞಾನಪೂರ್ವಕವಾಗಿ ಮಾಡೋದು ಅಂದ್ರೆ ಏನು? ಅರ್ಚಯೇದ್ ಬ್ರಾಹ್ಮಣಾನಗ್ನಿಂ
ದೇವತಾಯತನಾನಿ ಚ, ಜ್ಞಾನಿಗಳ ಪೂಜೆ, ದೇವತೆಗಳ ನೆಲೆ, ಬೆಟ್ಟ, ಗುಡ್ಡ, ಪರ್ವತ, ಇದು ದೊಡ್ಡ ದೊಡ್ಡದು, ನದಿ. ಇದಾದ ಮೇಲೆ ಚಿಕ್ಕದು, ಲೋಹಮಯವಾದ ಪ್ರತಿಮೆ, ದಾರುಮಯವಾದ ಪ್ರತಿಮೆ, ಮೃನ್ಮಯವಾದ ಪ್ರತಿಮೆ, ಸ್ಥಂಡಿಲದಲ್ಲಿ ದೇವರನ್ನ ಚಿಂತನೆ ಮಾಡೋದು, ದಿವಸವೂ ಕೂಡ ಚಿತ್ರ ಬರೆದು ದೇವರನ್ನ ಆವಾಹನೆ ಮಾಡಿ ಪೂಜಿಸಿ ಆಮೇಲೆ ಆ ಚಿತ್ರವನ್ನ ವಿಸರ್ಜನೆ ಮಾಡಿಬಿಡೋದು. ಅದು ಒಂದು ಕ್ರಮ ಇದೆ. ಜಗನ್ನಾಥದಾಸರು ಹಾಗೆ ಮಾಡ್ತಾ ಇದ್ರಂತೆ. ಇವರು ಸ್ವಲ್ಪ ಏನೇನೋ ಹೇಳ್ತಾರೆ. ಜಗನ್ನಾಥದಾಸರು ಹಾಗೆ ಮಾಡ್ತಾ ಇದ್ರಂತೆ. ಅದಕ್ಕೆ ರಂಗವಲಿದ ದಾಸರು ಅಂತ ಎರಡು ಪನ್ನು. ರಂಗ ಇವರನ್ನು ಒಲಿದಿದ್ದಾನೆ, ರಂಗವಲ್ಲಿಯನ್ನ ಬಿಡಿಸಿ ದೇವರ ಪೂಜೆ ಮಾಡ್ತಾರೆ ಅಂತ. ಮಂಡಲದಲ್ಲಿ ದೇವರ ಪೂಜೆ, ಇವಾಗ ಚಕ್ರಾಬ್ಜ ಮಂಡಲ ಮಾಡಿ ದೇವರನ್ನ ಪೂಜೆ ಮಾಡೋದಿದೆ. ಇದೆಲ್ಲ ದೇವತಾ ಆಯತನ, ದೇವತೆಗಳ ಸನ್ನಿಧಿ ಇರುವ ಜಾಗ. ವರ್ಜಯೇದ ಶಿವಂಭಾವಂ ಸರ್ವಸತ್ವಮುಪಾಶ್ರಿತ, ಎಲ್ಲರಿಗೂ ಕೂಡ ಮಂಗಳವನ್ನು ಬಯಸಬೇಕು, ಅಮಂಗಳವನ್ನಲ್ಲ. ದಾನಮಧ್ಯಯನಂ ಶ್ರದ್ಧಾ ವ್ರತಾನಿ ನಿಯಮಾಸ್ತಥಾ ಸತ್ಯಮಾಹಾರ ಶುದ್ಧಿಶ್ಚ ಶೌಚಮಿಂದ್ರಿಯ ನಿಗ್ರಹ. ದಾನ, ಅಧ್ಯಯನ, ಶ್ರದ್ಧೆ, ಅತೀಂದ್ರಿಯದ ಬಗೆಗಿನ ವಿಶ್ವಾಸವನ್ನು ಶ್ರದ್ಧೆ ಅಂತ ಕರೀತಾರೆ. ವ್ರತಗಳು, ನಿಯಮ, ಸತ್ಯ, ಸಜ್ಜನರಿಗೆ ಹಿತವಾಗುವ ನಡವಳಿಕೆ. ಆಹಾರ ಅಂದರೆ ತಗೊಳ್ಳೋದು. ಆಹಾರ ಅಂದರೆ ನಮಗೆ ತಗೊಳ್ಳೋದೆಲ್ಲ ಆಹಾರವೇ, ಊಟ ಮಾತ್ರ ಅಂತ. ಸತ್ವಶುದ್ಧೇ ಧ್ರುವಾಸ್ಮೃತಿ, ಸತ್ವಶುದ್ಧೌ ಧ್ರುವಾಸ್ಮೃತಿ, ಆಹಾರ ಶುದ್ಧೇ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಾಸ್ಮೃತಿ ಅಂತ ಉಪನಿಷತ್ತಲ್ಲಿ ಬರುತ್ತೆ. ನಮಗೆಲ್ಲ ಆಹಾರ ಅಂತಂದ್ರೆ ಇದ್ದಲ ಒಲೆ ಮೇಲೆ ಬೈತೋ, ಕಟ್ಟಿಗೆ ಒಲೆ ಮೇಲೆ ಬೈತೋ, ಗ್ಯಾಸಿನ ಮೇಲೆ ಬೈತೋ ಅಂತ ಇದು ತಲೆನಲ್ಲಿ. ಮೂಲಭೂತವಾಗಿ ಆಹಾರ ಅಂದ್ರೆ ಯಾವುದನ್ನ ತಗೊಳ್ತಾನೆ ಅಂತ. ಮನಸ್ಸಿಗೆ ತಗೊಳ್ಳೋ ವಿಷಯವೂ ಕೂಡ ಆಹಾರವೇ, ಅದು ಶುದ್ಧವಾಗಿರಬೇಕು. ಆಹಾರ ಶುದ್ಧಿ, ಶೌಚ ಮತ್ತೆ ಇಂದ್ರಿಯ ನಿಗ್ರಹ. ಏತೈಶ್ಚ ವರ್ಜತೆ ತೇಜ ಪಾಪಂ ಅವಧೂಯತೆ, ಇದರಿಂದ ತೇಜಸ್ಸು ಬೆಳೆಯುತ್ತೆ. ಇವಿಷ್ಟು ಯೋಗ ಕರ್ಮದ ರಹಸ್ಯ. ಪಾಪವನ್ನು ಕಳೆದುಕೊಂಡು ಅವನೇನ್ ಮಾಡಬೇಕು? ಯೋಗಕ್ಕೆ ತೊಡಗಬೇಕು. ಮತ್ತೆ ಯೋಗ ಯಾವುದು? ಧ್ಯಾನ. ಅವರುದ್ಧಾತ್ಮನ ಪೂರ್ವಂ ಮತ್ಸ್ಯಘಾತ ಇವಾಮಿತಂ ಏಕಾಂತೆ ವಿಜನೇ ದೇಶೇ ಸರ್ವತಃ ಸಂವೃತೇಷು ಚೌ. ಮತ್ಸ್ಯಘಾತ, ಒಬ್ಬ ಮೀನು ಬೇಟೆಗಾರ, ಕೆರೆ ಬೇಟೆಗಾರ ತಟಸ್ಥವಾಗಿ ಕೂತಿರ್ತಾನೆ ಮೀನನ್ನ ಹಿಡಿಲಿಕ್ಕೆ. ಆ ರೀತಿ ಒಳ್ಳೆ ಹೊಳ ಬರಲಿಕ್ಕೆ ಏಕಾಂತದಲ್ಲಿ ಕಾಯ್ತಾ ಇರಬೇಕಂತೆ. ವಿಚಿತ್ರವಾದ ಉದಾಹರಣೆ ಕೊಡ್ತಾರೆ. ಆಮೇಲೆ ಆಸನದಲ್ಲಿ ಕುಳಿತು ರುಜುಕಾಯನಾಗಿ, ಇದೆಲ್ಲ ಗೀತೆಯಲ್ಲಿ ಹೇಳಿದ ಹಾಗೆ, ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಮನೋವಸ್ಥಾಪನಂ ದೇವಿ ಯೋಗಸ್ಯ ಉಪನಿಷದ್ ಭವೇತ್. ಆಮೇಲೆ ತ್ವಕ್ಶ್ರೋತ್ರಂ ಚ ತಥೋ ಜಿಹ್ವಾ, ಮನಸ್ಸನ್ನ ಒಂದೇ ಕಡೆ ಇಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಸರ್ವ ಪ್ರಯತ್ನೇನ ಅಂತಾರೆ. ತ್ವಕ್ಶ್ರೋತ್ರೇ ಚರ್ಮ, ಕಿವಿ, ನಾಲಿಗೆ, ಮೂಗು, ಚಕ್ಷುಹು ಕಣ್ಣು, ಇವುಗಳನ್ನ ಶಬ್ದಸ್ಪರ್ಶ ರೂಪರಸ ಗಂಧಗಳಿಂದ ಹಿಂದಕ್ಕೆ ಎಳಿಬೇಕು. ಪಂಚೇಂದ್ರಿಯಾಣಿ ಸಂಧಾಯ ಮನಸ್ಸಿ ಸ್ಥಾಪಯದ್ಭುತ, 5 ಇಂದ್ರಿಯಗಳನ್ನ ಮನಸ್ಸಿನಲ್ಲಿ ಕೇಂದ್ರೀಕರಿಸಬೇಕು, ಮನನದಲ್ಲಿ. ಆಮೇಲೆ ಸಂಕಲ್ಪವನ್ನು ಬಿಡಬೇಕು. ಸಂಕಲ್ಪ ಬಿಡೋದು ಅಂದ್ರೆ ನನಗೆ ಈ ಫಲ ಆಗಬೇಕು. ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಅದನ್ನು ಮಾಡಲಿಕ್ಕೆ ಬಿಡಲ್ಲ.
ಏನಕ್ಕೋ ಒಂದಕ್ಕೆ ಪ್ರಯೋಜನನೇ ಇರಬೇಕು ಅಂತ. ಪ್ರಯೋಜನ ಇಲ್ಲದ ಕಡೆಗೆ, ಪ್ರಯೋಜನವನ್ನು ಚಿಂತಿಸಿದ ಕಡೆಗೆ ತಗೊಂಡು ಹೋಗಬೇಕು ಅಂತ ಈ ಯೋಗ. ಇವ್ರ ಯೋಗ ಏನು, ರಿಸಲ್ಟ್ ಓರಿಯೆಂಟೆಡ್. ಬನ್ನಿ 21 ದಿವಸದಲ್ಲಿ ಸರಿ ಮಾಡಿಬಿಡ್ತೀವಿ ನಿಮಗೆ ಅಂತಾರೆ. ಪ್ರಾಣಾಪಾನೋ ತದಾ ಯಸ್ಯ ಯುಗಪತ್ತಿಷ್ಠತೋ ವಶೇ ಪ್ರಾಣೇ ಹಿ ವಶಮಾಪನ್ನೇ ಯೋಗ ಸಿದ್ಧಿರ್ಧ್ರುವ ಭವೇತ್. ಮುಖ್ಯ ಪ್ರಾಣನನ್ನ ಭಕ್ತಿಯಿಂದ ವಶಪಡಿಸಿಕೊಳ್ಳಬೇಕು. ಅಂತರ್ದೇಹ ಗತಿಂ ಚಾಪಿ ಪ್ರಾಣಾನಾಂ ಪರಿಚಿಂತಯೇತ್. ಉಸಿರು ದೇಹದ ಒಳಗಡೆ ಯಾವ ರೀತಿ ಈ ಗಾಳಿ ಮೂಗಿನ ಹೊಳ್ಳೆಯ ಮೂಲಕ ಹೋಗಿ ಯಾವ ಶರೀರದಲ್ಲಿ ಶುದ್ಧಿಯನ್ನು ಮಾಡಿ ಬರುತ್ತೆ ಅಂತ ಯೋಚನೆ ಮಾಡಬೇಕಂತೆ. ಆಮೇಲೆ ಸಜ್ಜಸ್ತು ಸರ್ವಭೂತಾತ್ಮ ಪುರುಷಸ್ಸ ಸನಾತನಃ ಮನೋಬುದ್ಧಿರಹಂಕಾರೋ ಭೂತಾನಿ ವಿಷಯಾಂಶ್ಚನಃ. ಮನಸ್ಸು, ಬುದ್ಧಿ, ಅಹಂಕಾರ, ಪಂಚಭೂತಗಳು, ವಿಷಯಗಳು ಎಲ್ಲದರಲ್ಲಿ ಗಾಳಿರಾಯ ಸಂಚಾರ ಮಾಡ್ತಾ ಇರೋದನ್ನು ಚಿಂತಿಸಬೇಕು. ಬಸ್ತಿರ್ಮೂಲಂ ಗುದಂ ಚೈವ ಪಾವಕಂಚ ಸಮಾಶ್ರಿತ ವಹನ್ಮೂತ್ರ ಪುರೀಶಂಚ ಸದಾ ಪಾನ ಪ್ರವರ್ತತೆ. ಬಸ್ತಿ ಅಂತಂದ್ರೆ ಈ ಕಿಬ್ಬೊಟ್ಟೆ ಅಂತಾರಲ್ಲ, ಅದು ಬಸ್ತಿ. ಆಮೇಲೆ ಮೂಲ, ಕೆಳಗಡೆ ಕೂತ್ಕೊಳ್ಳುವ ಜಾಗ, ಗುದ. ಆಮೇಲೆ ಹೊಟ್ಟೆಯ ಒಳಗಡೆ ಇರುವ ಬೆಂಕಿ. ಇಲ್ಲಿ ಗಾಳಿ ಅಪಾನನಾಗಿ ಸಂಚಾರ ಮಾಡಿ ನನ್ನನ್ನು ಶುದ್ಧಗೊಳಿಸಿ ಕುಳಿತುಕೊಳ್ಳುವಾಗ ಮನಸ್ಸನ್ನು ನಿಲ್ಲಿಸಿ ದೇವರ ಚಿಂತನೆಯಲ್ಲಿ ನಿರಂತರವಾಗಿ ತೊಡಗುವಂತೆ ಮಾಡ್ತಾನೆ ಅಂತ ಅಂದುಕೊಳ್ಬೇಕಂತೆ. ಗಾಳಿಯ ಸಂಚಾರದಲ್ಲಿ ಇಷ್ಟು ಚಿಂತನೆ. ಈ ಅಪಾನ ಇಲ್ಲಿ ಓಡಾಡ್ತಾ ಇದ್ದಾನೆ. ಮೂಲದಿಂದ ಶುರು ಮಾಡಿಕೊಂಡು ಹೊಕ್ಕಳಿನ ತನಕ ಅಪಾನನ ಕಾರ್ಯಕ್ಷೇತ್ರ ಅಂತ ಚಿಂತಿಸಿ ಅಲ್ಲಿಂದ ನಿಧಾನವಾಗಿ ಮೇಲ್ಗಡೆ ಏರಬೇಕು. ಉದಾನ ಇತಿ ತಂ ವಿದ್ಯುಹು ಅಧ್ಯಾತ್ಮ ಕುಶಲಾನರಾಹ. ಆ ಮುಖ್ಯ ಪ್ರಾಣ ನಿಧಾನವಾಗಿ ನಾಭಿಯಿಂದ ಮೇಲ್ಗಡೆ ಬರ್ತಾ ಇದ್ದಾನೆ. ಅವನನ್ನ ಉದಾನ ಅಂತ ಹೆಸರೇ ಉಂಟು. ಊರ್ಧ್ವಂ ಅನತೆ ಚೇಷ್ಟತೆ ಗಚ್ಚತಿವ, ಮೇಲ್ಗಡೆ ಸಾಗುತ್ತಾ ಇದ್ದಾನೆ. ಅವನನ್ನ ಏನಂತ ಕರೆದ್ರು? ಉದಾನ ಅಂತ ಕರೆದ್ರು. ಸಂಧೌ ಸನಿರ್ವಿಷ್ಟ ಸರ್ವಚೇಷ್ಟಾ ಪ್ರವರ್ತಕ ಶರೀರೇಚು ಮನುಷ್ಯಾಣಂ ವ್ಯಾನ ಇತ್ಯಪಿ ಉಪದಿಶ್ಯತೆ. ಪ್ರತಿಯೊಂದು ಸಂಧಿಯಲ್ಲಿಯೂ ಕೂಡ ಅವನಿದ್ದಾನೆ. ವ್ಯಾನ ಅಂತ ಅವನ ಹೆಸರು. ವ್ಯಾನ ಅಂದ್ರೆ ವ್ಯಾತತಃ, ಹರಡಿ ಇದ್ದಾನೆ. ಪ್ರತಿಯೊಂದು ಸಂಧಿಗಳಲ್ಲಿಯೂ ಇದ್ದಾನೆ ಅಂತ ಚಿಂತಿಸಬೇಕು. ಧಾತುಷ್ವಗ್ನೌ ಚ ವಿತತಃ ಸಮಾನೋಗ್ನಿ ಸಮೀರಿಣಃ ತ್ವಕ್ ಚರ್ಮ ಮಾಂಸ ರುಧಿರ ಮೇದ ಮಜ್ಜ ಅಸ್ಥಿ ಸ್ನಾಯು, ಈ 7 ಧಾತುಗಳು, ಇವುಗಳಲ್ಲಿ ಮತ್ತೆ ಅಗ್ನಿಯಲ್ಲಿ ಸಮನಾಗಿ ಇದ್ದಾನೆ. ಇದೇ ಮುಖ್ಯ ಪ್ರಾಣ. ಅವನನ್ನ ಸಮಾನ ಅಂತ ಕರೀತೇವೆ ಅಂತ. ಸಯೇವ ಸರ್ವಚೇಷ್ಟಾನಾಂ ಅಂತಕಾಲೇ ನಿವರ್ತಕಃ. ಅವನೇ ಬದುಕಿರುವಾಗ ಎಲ್ಲ ಕ್ರಿಯೆಯನ್ನು ಮಾಡಿಸೋದು, ಕಡೆಗಾಲದಲ್ಲಿ ನಿವೃತ್ತಿಯನ್ನು ಹೊಂದುತ್ತಾನೆ. ನಾವು ಊಟ ಮಾಡುವಾಗ ಪ್ರಾಣಾಹುತಿ ಅಂತ ತಗೊಳ್ತೇವೆ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ. ಅಂದ್ರೆ ನಾವು ಉಣ್ಣಲಿರುವುದು ಈ ಪ್ರಾಣನ ಕ್ರಿಯೆಗೆ ಪೋಷಕವಾಗಲಿ ಅಂತ. 5 ತುತ್ತು ಮಾತ್ರನ ಪ್ರಾಣಾಹುತಿ?
ಇಡೀ ಊಟ ಪ್ರಾಣಾಹುತಿ, ಸಂಕೇತ ಅಷ್ಟೇ. ನೀವು ಇಡೀ ಊಟವನ್ನ ಇದು ಪ್ರಾಣನ ತುತ್ತು, ಇದು ಅಪಾನನ ತುತ್ತು, ಇದು ವ್ಯಾನನ ತುತ್ತು ಅಂತ ಹಾಕೊಂಡ್ರೆ ಸಾಂಕೇತಿಕವಾಗಿ ಅಲ್ಲಿ ಮಾಡೋದು ಬೇಡ. ಆದ್ರೆ ನಮಗಷ್ಟು ಗೊತ್ತಾಗಲ್ಲ. ಮಾಡಬೇಕಾದ್ರೇನೆ ಪ್ರಜ್ಞೆ ಇರಲ್ಲ, ಇನ್ನು ಮಾಡುವಾಗ ಪ್ರಜ್ಞೆ ಇರುತ್ತಾ? ನೀರು ಪ್ರಾಣನ ಬಟ್ಟೆ. ಛಂದೋಗ ಉಪನಿಷತ್ತಿನಲ್ಲಿ ಒಂದು ಕಡೆ ಹೇಳ್ತಾರೆ, ಅಮೃತೋಪಸ್ತರಣಮಸಿ ಅಂತ. ಅದನ್ನ ಬೇಂದ್ರೆಯವರು ಅನುವಾದ ಮಾಡಿದ್ದು, ನೀರು ಪ್ರಾಣನ ಬಟ್ಟೆ ಅಂತ. ಮೊದಲ ನೀರು ಕುಡಿತೀವಿ, ಅದು ಮುಖ್ಯ ಪ್ರಾಣನಿಗೆ ಕೆಳಗಡೆಯ ಬಟ್ಟೆ ಇದ್ದ ಹಾಗೆ. ಆಮೇಲೆ ಊಟ ಆದ್ಮೇಲೆ ನೀರು ಕುಡಿತೀವಿ, ಅದು ಪ್ರಾಣನ ಉತ್ತರೀಯ ಇದ್ದ ಹಾಗೆ ಅಂತ. ಊಟಕ್ಕಿಂತ ಮೊದಲು ನೀರು ಕುಡಿದಿರಬೇಕು, ಊಟ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿದಿರಬೇಕು. ಈ ಎರಡು ಪ್ರಾಣನ ಉತ್ತರೀಯ ಮತ್ತು ಕೆಳವಸ್ತ್ರ. ಅಮೃತಾಪಿಧಾನಮಸಿ ಅಂತ. ಇದು ನಾವು ಕುಡಿಯುವ ಯಾವುದೇ ನೀರಿಗನ್ವಯ. ಊಟದ ಮುಂಚೆ ಕುಡಿಯುವ ನೀರು ಮಾತ್ರ ಹೀಗೆ ಹೋಗತ್ತೆ ಅಂತಲ್ಲ. ಹಾಗೇನಾರುಂಟಾ? ಮಡಿಯಲ್ಲಿ ಕುಳಿತು ಊಟ ಮಾಡುವಾಗ ಏನು ತಗೊಳ್ತೇವೆ ಆ ನೀರು ಮಾತ್ರ ಮುಖ್ಯ ಪ್ರಾಣನ ಬಟ್ಟೆ ಆಗತ್ತೆ ಅಂತ ಏನಾರು ಉಂಟಾ? ಅದೊಂದು ಆಲಂಕಾರಿಕ. ನಾವು ಕುಡಿಯುವ ಯಾವುದೇ ನೀರು ಊಟಕ್ಕಿಂತ ಮೊದಲು, ಊಟ ಆದ ಮೇಲೆ ಅದು ಪ್ರಾಣನ ಬಟ್ಟೆಯೇ. ಅನುಸಂಧಾನ ಬರಲಿ ಅಂತ ಆ ರೀತಿ ಹೇಳೋದು. ಆ ತರಹ ಹೇಳಿ ತಗೊಳ್ಳೋದು. ನಿಮಗೆ ಆ ಅನುಸಂಧಾನ ಇತ್ತು ಅಂದ್ರೆ ಆ ಕ್ರಿಯೆ, ಸಾಂಕೇತಿಕ ಕ್ರಿಯೆ ಮಾಡದೆ ಹೋದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಭಾಗವತದಲ್ಲಿ ಒಬ್ಬ ಕರಭಾಜನ ಅಂತ ಇದ್ದ. ಏನು ಕರಭಾಜನ ಅಂದ್ರೆ ಕೈಯೇ ತಟ್ಟೆ. ಅವನು ಜೈನರ ತರ ತಗೊಳ್ತಾ ಇದ್ದ. ಜೈನರು ಪ್ರತ್ಯೇಕ ತಟ್ಟೆಯನ್ನು ತಗೊಳ್ಳೋಲ್ಲ, ಕೈಗೆ ತುತ್ತು ಹಾಕಬೇಕು. ಆ ತುತ್ತನ್ನು ಅವ್ರು ಹಾಗೆ ತಗೊಳ್ಳೋದು. ಸನ್ಯಾಸಿಗಳು ಅಲ್ಲಿ ನಿಂತುಕೊಂಡು ತಗೊಳ್ತಾರೆ, ಗೃಹಿಣಿಯರು ಹಾಕಿದ ಭಿಕ್ಷೆಯನ್ನು ತಗೊಳ್ತಾರೆ. ಅವರು ಕರಭಾಜನರು. ಅವ್ರಿಗೆ ಯಾಕೆ ಆ ಥರ ಬಂತು ಅಂದ್ರೆ ಅದ್ರ ಹಿಂದೆ ಋಷಭನಾಮಕ ಪರಮಾತ್ಮನ ಮಗ ನವ ಜಾಯಂತೆಯರು ಅಂತ. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರಮಿಳ ಚಮಸಃ ಕರಭಾಜನ ಅಂತ. ಭರತನ, ಜಡಭರತನ ತಮ್ಮಂದಿರು 9 ಜನ. ಅವರಲ್ಲೊಬ್ಬ ಕರಭಾಜನ ಇದ್ದಾನೆ. ಅವನು ಹೀಗೆ ತಗೊಳ್ತಾ ಇದ್ದ. ಅದು ಸಂಕೇತ. ಅದು ಆ ಸಂಕೇತವನ್ನು ಅರ್ಥ ಮಾಡ್ಕೊಳ್ಬೇಕು. ಊಟ ಮಾಡುವಾಗ ನಮಗೆ ಅದು ಬರಲ್ಲೇನೋ, ಅಟ್ಲೀಸ್ಟ್ ಇಂತಹ ಸಂದರ್ಭದಲ್ಲಾದ್ರೂ ನೆನಪಿಸ್ಕೊಳ್ಬೇಕು. ಆದ್ದರಿಂದ ಪ್ರಾಣಾನಾಂ ಸನ್ನಿಪಾತೇಷು ಸಂಸರ್ಗಾದ್ಯ ಪ್ರಜಾಯತೆ ಊಷ್ಮಾ ಸೋಗ್ನಿರಿತಿ ಜ್ಞೇಯಃ ಸೋನ್ನಂ ಪಚತಿ ದೇಹಿನಾಂ. ಈ ಪ್ರಾಣಗಳ ಓಡಾಟದಿಂದಾಗಿ ಒಂದು ತಾಪ ಕ್ರಿಯೇಟ್ ಆಗತ್ತೆ. ಅದನ್ನೇ ಅಗ್ನಿ ಅಂತ ಕರೀತಾರೆ. ಶರೀರದಲ್ಲಿ ಅನುಭವಕ್ಕೆ ಬರುವ ಅಗ್ನಿ, ಅವನೇ ಅನ್ನವನ್ನು ಜೀರ್ಣ ಮಾಡೋದು. ಅಪಾನ ಪ್ರಾಣಯೋರ್ಮಧ್ಯೆ ವ್ಯಾನೋದಾನ ಉಪಾಶ್ರಿತೌ ಸಮನ್ವಿತ ಸಮಾನೇನ ಸಮ್ಯಕ್ ಪಚತಿ ಪಾವಕಃ. ಉಸಿರಾಡಿಸುವ ಪ್ರಾಣ
ಮಲವನ್ನು ಕೆಳಗಡೆ ತಳ್ಳುವ ಅಪಾನ, ಇವೆರಡರ ನಡುವೆ ವ್ಯಾನ ಮತ್ತು ಉದಾನರಿರ್ತಾರೆ. ಸಮಾನನೂ ಜೊತೆಗಿರ್ತಾನೆ. ಅವಾಗ ಆ ಅಗ್ನಿ ಚೆನ್ನಾಗಿ ಜೀರ್ಣ ಮಾಡ್ತಾನೆ. ಶರೀರ ಮಧ್ಯೆ ನಾಭಿ ಸ್ಯಾತ್ ನಾಭ್ಯಾಮಗ್ನಿ ಪ್ರತಿಷ್ಠಿತ ಅಗ್ನೌ ಪ್ರಾಣಾಶ್ಚ ಸಂಯುಕ್ತಾ ಪ್ರಾಣೇಶ್ವಾತ್ಮ ಪ್ರತಿಷ್ಠಿತ. ಶರೀರದ ನಡುವಣ ನಾಭಿಯಲ್ಲಿ ಆ ಅಗ್ನಿ ಇರ್ತಾನೆ. ಅವನಿಂದ ಎಲ್ಲ ಕಡೆ ಅಗ್ನಿಯ ಪ್ರವೇಶ, ಅಗ್ನಿಯ ಪರಿಣಾಮ, ಇಡೀ ಮೈ ಬೆಚ್ಚಗಿರುತ್ತೆ. ಆ ಅಗ್ನಿಯಲ್ಲಿ ಪ್ರಾಣರು ಸೇರ್ಕೊಂಡಿರ್ತಾರೆ. ಗಾಳಿ ಮತ್ತೆ ಬೆಂಕಿ ದೇಹದ ಒಳಗಡೆ ಸೇರ್ಕೊಂಡಿರುತ್ತೆ. ಅದರಲ್ಲಿ ಆತ್ಮ, ಜೀವ ಮತ್ತು ಪರಮಾತ್ಮರು ಆ ಪ್ರಾಣನಲ್ಲಿ ಇರ್ತಾರೆ. ಅದರಿಂದ ಇದು ತಿಳ್ಕೊಂಡಿರಬೇಕು. ಮತ್ತೆ ನಾಲಿಗೆಯಲ್ಲಿ ಉಪನಿಷತ್ತಿನಲ್ಲಿ ಬಂದಿರೋದು, ಭಾಗವತದಲ್ಲಿಯೂ ಬಂದಿರೋದು, ನಾಲಿಗೆಯಲ್ಲಿ ಅಗ್ನಿ ಇದ್ದಾನೆ, ನೀರು ಇದೆ, ನೀರಿನೊಳಗಣ ಬೆಂಕಿ. ಅದಕ್ಕೆ ಅಗ್ನಿಯ ಪ್ರಮಾಣ ಜಾಸ್ತಿ ಆದಾಗ ನೀರು ಕುಡಿ ಅಂತೇವೆ. ನೀರು ಕುಡಿತೀವಿ, ನಾಲಿಗೆ ಒದ್ದೆಯಾಯಿತು, ಎಲ್ಲ ಕಡೆ ನೀರು ತುಂಬಿತು, ಮತ್ತೆ ಆ ಬೆಂಕಿ ಹೊರಗಡೆ ಜಿಗಿಯುತ್ತೆ. ಹೀಗೆ ನೀರಿನೊಳಗೆ ನೀರು ಮತ್ತೆ ಬೆಂಕಿಯನ್ನು ಜೊತೆಗೂಡಿಸಿದವ, ಗಾಳಿ ಹಾಗೂ ಬೆಂಕಿಯನ್ನು ಜೊತೆಗೂಡಿಸಿದವ ಇವನೇ. ನಮ್ಮ ಶರೀರವನ್ನು ನೋಡಿದ್ರೇನೆ ಇಷ್ಟೊಂದು ಅಚ್ಚರಿ ಆಗತ್ತೆ. ಪಕ್ವಾಶಯಸ್ತ್ವಧೋ ನಾಭೇ ಊರ್ಧ್ವಂ ಆಮಾಶಯಸ್ತದಾ ನಾಭಿರ್ಮಧ್ಯೆ ಶರೀರಸ್ಯ ಸರ್ವ ಪ್ರಾಣಾಶ್ಚ ಸಂಶ್ರಿತಾ. ಎಲ್ಲ ಪ್ರಾಣಗಳು ಕೂಡ ನಾಭಿಯ ಜಾಗದಲ್ಲಿಯೇ ಇರೋದು. ಅಲ್ಲಿಂದಲೇ ಮೇಲ್ಮುಖವಾದ ಪ್ರಯಾಣ, ಕೆಳಮುಖವಾದ ಪ್ರಯಾಣ ಎಲ್ಲ ಆಗ್ತಾ ಇರೋದು. ಸ್ಥಿತ ಪ್ರಾಣಾದಯ ಸರ್ವೇ ತಿರಿಯ ಗುರ್ಧ್ವಮಧಶ್ಚರಾ ವಹಂತಿ ಅನ್ನರತಾನ್ನಾಡ್ಯ ದಶ ಪ್ರಾಣಾಗ್ನಿಚೋದಿತಾ. ಈ ಅಗ್ನಿ ಮತ್ತೆ ಗಾಳಿಯ ಸಂಚಾರದಿಂದ ನಾಡಿಗಳು ಅನ್ನರಸವನ್ನು ಹರಿಸುತ್ತಾ ಆಕ್ಟಿವ್ ಆಗಿ ಇಟ್ಟಿರ್ತವೆ. ಆ ರಕ್ತ ಹರಿತಾ ಇರುತ್ತೆ. ನೆತ್ತರು ಯೋಗಿನಾಮೇಷ ಮಾರ್ಗಸ್ತು ಪಂಚಸ್ವೇತೇಷು ತಿಷ್ಠತಿ ಜಿತಶ್ರಮಸ್ತಮಾಸೀನೋ ಮೂರ್ಧನ್ಯಾತ್ಮಾನಮಾದಧೇತ್. ಇದನ್ನ ಬಲ್ಲವರು ತಲೆಯಲ್ಲಿ ದೇವರ ಸನ್ನಿಧಾನವನ್ನ ಚಿಂತಿಸುತ್ತಾರೆ. ಸ್ವಲ್ಪ ಪಾಪಪುರುಷ ಧ್ಯಾನದಲ್ಲಿ ಈ ತರಹ ಒಂದುಂಟು. ನಾವು ಅನುದಿನ ಮಾಡುವ ಪಾಪ ಅದನ್ನ ನಾಭಿಗೆ ತಂದು, ನಾಭಿಯಲ್ಲಿರುವ ಪ್ರದ್ಯುಮ್ನ ಗಾಳಿಯಲ್ಲಿದ್ದು ಅವನ ಶಕ್ತಿಯನ್ನೆಲ್ಲ ಕಸಿತಾನೆ. ಆಮೇಲೆ ಆ ಪಾಪ ಪುರುಷನನ್ನ ಹೃದಯದ ಮಧ್ಯದಲ್ಲಿ ತಂದು, ಹೃದಯದಲ್ಲಿ ಉರಿಯುವ ಬೆಂಕಿ ಅನಿರುದ್ಧ ಅದನ್ನು ಸುಡುತ್ತಾನೆ. ಆಮೇಲೆ ಮೂಗಿನ ಹೊರಳೆಯಿಂದ ಸಂಕರ್ಷಣ ಹೊರಗಡೆ ಕರೆಸಿ ಆದ ಮೇಲೆ ತಲೆಯಲ್ಲಿ ವರ್ತುಲ ಮಂಡಲದಲ್ಲಿರುವ ವಾಸುದೇವ ರೂಪಿ ಪರಮಾತ್ಮ ಇಡೀ ಮೈಯನ್ನ ಅಮೃತೇನ ಆಪ್ಲಾವಯತು. ಈ ಒಂದು ಕ್ರಿಯೆ ಇದೆ. ಇಡೀ ಮೈಯೆಲ್ಲ ಒಂದು ತಂಪು ಅಮೃತದಿಂದ ಮಾಡಿದ ಹಾಗೆ ಅದಾಗಬೇಕು. ಆತ್ಮಾನಂ ಚಿಂತೆಯೇತ್ ಪರಾನ್. ಹೀಗೆ ಚಿಂತನೆ ಮಾಡಲಿಕ್ಕೆ ಒಂದುಂಟು. ಪಾಪಪುರುಷ ಧ್ಯಾನದಲ್ಲಿ ಈ ರೀತಿ ನಿರೂಪಣೆ ಮಾಡ್ತಾರೆ. ಪಾಪಪುರುಷನ ಧ್ಯಾನ ಅಲ್ಲ, ಪಾಪಪುರುಷನ ನಾಶದ ಧ್ಯಾನ ಅದು. ಅದರ ಅರ್ಥ ಹಾಗೆ. ಪ್ರಾಣೇ ತ್ವಪಾನಂ ಯುಂಜೀತ ಪ್ರಾಣಾನ್ಶ್ಚಾಪಾನ ಕರ್ಮಣಿ. ಇದೆಲ್ಲ ಯೋಗ ಕರ್ಮಾಚರಣೆ ಮಾಡಬೇಕಾದ ವಿಧಾನ. ಇದು ಪ್ರಾಣನಲ್ಲಿ
ಅಪಾನ ಮತ್ತೆ ಪ್ರಾಣ ಇಬ್ಬರು ಜೊತೆಗಿದ್ದಾರೆ. ಪ್ರಾಣಾಪಾನಗತಿರುದ್ಧ್ವಾ ಅವರು ಮೂಗಿನ ಹೊರಳೆಯ ಮೂಲಕ ಹೊರಗಡೆ ಹೋಗಿ ಮತ್ತೆ ಮರಳಿ ಬರ್ತಾರೆ. ಅವರನ್ನು ನಿಲ್ಲಿಸೋದೆ ರೇಚಕ, ಕುಂಭಕ. ರೇಚಕ ಉಸಿರು ತಗೊಳ್ಳೋದು, ಪೂರಕ ಉಸಿರನ್ನು ತುಂಬಿಕೊಳ್ಳೋದು. ರೇಚಕ ಅಂದರೆ ಬಿಡೋದು, ಕುಂಭಕ ಅಂದರೆ ಏನು ಮಾಡದೆ ಇರೋದು. ಇವುಗಳನ್ನ ಮಾಡ್ತಾ ಇರಬೇಕು. ತಿಷ್ಠನ್ ಗಚ್ಚನ್ ಸ್ವಪನ್ ವಾಪಿ ಯುಂಜೀತೈವ ಮತಂದ್ರಿತಃ. ಓಡ್ತಾ ಉಸಿರು ಕಟ್ಟಬಹುದು ಬೇಕಂದ್ರೆ, ಆದರೆ ತಿಷ್ಠನ್ ನಡೀತಾ, ನಿಲ್ತಾ, ಗಚ್ಚನ್ ನಡೀತಾ, ಆರಾಮದಲ್ಲಿ ಮಲಗಿರಬೇಕಾದ್ರೂ ಮಾಡಬಹುದು ಅಂತ. ಆದರೆ ಈ ತರಹ ಮಾಡೋ ಡೇಂಜರಸ್. ಇದು ಪಕ್ವಯೋಗಿಗಳಿಗೆ ಹೇಳಿರೋದು. ಅದನ್ನು ನಾವು ಬೇಕಾದ್ರೆ ನಡೀತಾ ಮಾಡಿ, ನಿಲ್ತಾ ಮಾಡಿ, ಮಲ್ಕೊಂಡು ಮಾಡಬಾರದು. ಆದರೆ ಪಕ್ವಯೋಗಿಗಳಿಗೆ ಅದಾಗತ್ತೆ, ಅವ್ರು ಮಾಡ್ಕೋತಾರೆ. ಯಾವುದು ನಮಗಾಗತ್ತೋ ಅದನ್ನು ಮಾಡಬೇಕು. ಅಲ್ಲಿ ಹೇಳಿದ್ದೆಲ್ಲವನ್ನು ಮಾಡಲಿಕ್ಕೆ ಆಗಲ್ವಲ್ಲ. ಈ ರೀತಿ ಮನಸ್ಸು ಪ್ರಸನ್ನ ಆಗಬೇಕು. ಅದರಿಂದಾಗಿ ಈ ಪ್ರಾಣದ ಆಯಾಮ, ಪ್ರಾಣ ನಿಗ್ರಹ ಅನ್ನೋದೇನಿದೆ, ಅದರ ಉದ್ದೇಶ ಏನು ಗೊತ್ತಾ? ಮನಸ್ಸು ಪ್ರಸನ್ನವಾಗಿರಬೇಕು. ಅದೇ ಪ್ರಾಣಾಯಾಮದ ಉದ್ದೇಶ. ಹೆಚ್ಚು ಉದ್ವಿಗ್ನವಾಗದೆ, ಬೇರೊಬ್ಬರನ್ನು ಬೇಗ ಕ್ಷಮಿಸುವ, ಲೋಕದ ನಡವಳಿಕೆಗಳನ್ನು ಹೆಚ್ಚು ಒಳಗಡೆ ಹಚ್ಚಿಕೊಳ್ಳದ, ದೇವರ ಕಡೆಗೆ ಲಕ್ಷ್ಯ ಇಡುವ ಪ್ರವೃತ್ತಿಗೆ ಪ್ರಾಣಾಯಾಮ ಬೇಕು. ಈ ಪ್ರಾಣಾಯಾಮವನ್ನು ದೇವರ ಗೋಜು ಇಲ್ಲದೆ ಮಾಡಿದರೆ ಏತೇನ ಯೋಗ ಪ್ರತ್ಯುಕ್ತ ಅಂದ್ರು. ದೇವರ ಅರಿವಿನ ಜೊತೆಗೆ ಮಾಡಿದ್ರೆ ಇಷ್ಟು ಸಾಕು. ಭಕ್ತಿಯಲ್ಲಿ ಇದು ಸಹಜವಾಗಿ ಬಂದ್ಬಿಡುತ್ತೆ ಕೆಲವೊಮ್ಮೆ. ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಹೇಳಿದ್ರು, ಯಮಾದಿಭಿಹಿ ಯೋಗಪಥೈಹಿ. ಯಮ ನಿಯಮ ಮೊದಲಾದ ಯೋಗದ ದಾರಿಗಳಿಂದ ಏನು ಮನೋನಿಗ್ರಹ ಬರುತ್ತೆ, ಅದಕ್ಕಿಂತ ಹೆಚ್ಚಿನ ಮನೋನಿಗ್ರಹ ಭಕ್ತಿಯಿಂದ ಬಂದ್ಬಿಡುತ್ತೆ ಎಂದರು. ಆದ್ದರಿಂದಾಗಿಯೇ ಮಧ್ವಾಚಾರ್ಯರು ಗೀತೆಯಲ್ಲಿ ಹೇಳಿದ್ರು, ಈ ಹಠಯೋಗ ಅನಿವಾರ್ಯ ಅಲ್ಲ, ಮಾಡೋದಾದ್ರೆ ಮಾಡಿ, ಕಡೆಗೂ ಬೇಕಾದದ್ದು ಮೂರೇ: ಜ್ಞಾನ, ಭಕ್ತಿ, ವೈರಾಗ್ಯ. ಈ ಹಿನ್ನೆಲೆಯಲ್ಲಿ ಪ್ರಸೀದತಿ ಮನಕ್ಷಿಪ್ರಂ ಪ್ರಸನ್ನೇ ದೃಶ್ಯತೆ ಪರಂ. ಮನಸ್ಸು ಪ್ರಸನ್ನ ಆಗಬೇಕು. ಅವನು ಒಳಗಡೆ ಹೇಗೆ ತೋರ್ತಾನೆ? ವಿಧೂಮೈವ ದೀಪ್ತೋಗ್ನಿ, ಹೊಗೆ ಇಲ್ಲದೆ ಬೆಳಗುವ ಬೆಂಕಿಯ ಹಾಗೆ, ಶಾಂತನಾಗಿ ಬೆಳಗುವ ಸೂರ್ಯನ ಹಾಗೆ, ವೈದ್ಯುತೋಗ್ನಿ ರಿವಾಕಾಶೆ, ಮಿಂಚಿನ ಹಾಗೆ ಆಕಾಶದಲ್ಲಿ ದೇವರ ಹಾಗೆ ತೋರ್ತಾನೆ. ಇದು ತೈತ್ತಿರಿಯ ಸಂಹಿತೆಯಲ್ಲಿ, ತೈತ್ತಿರಿಯ ಆರಣ್ಯಕಾದಿಗಳಲ್ಲಿ ಹೇಳುವಂತಹ ಮಾರ್ಗ. ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ, ಜ್ಯೋತಿರ್ಜ್ವಲತಿ ಬ್ರಹ್ಮಾಹಮಸ್ಮಿ, ಅಹಮಸ್ಮಿ ಬ್ರಹ್ಮಾಹಮಸ್ಮಿ ಅಂತ ಹೇಳಿ. ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ, ಒದ್ದೆಯಾದ ಬೆಳಕು, ಅದು ನನ್ನೊಳಗಡೆ ಇದೆ ಅಂತ ಚಿಂತನೆ ಮಾಡಬೇಕು ಅಂತ. ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ ತಣ್ಣಗಿನ ಬೆಂಕಿ. ಅದೇ ರೀತಿ ಇಲ್ಲಿಯೂ ವಿಧೂಮ ಇವ ದೀಪ್ತೋಗ್ನಿ, ಹೊಗೆಯ ಕಾವಿರದ, ಹೊಗೆಯ ಕಪ್ಪು ಇರದ, ಶಾಂತವಾಗಿ ಉರಿಯುವ ದೀಪದ ತರಹ ದೇವರು ಇಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕಂತ. ಈ ಅಗ್ನಿಯನ್ನೇ ಚಿಂತನೆ ಮಾಡೋದು. ನಾರಾಯಣ ಅಷ್ಟಾಕ್ಷರದಲ್ಲಿಯೂ ಕೂಡ ಹಾಗೆ
ನಾರಾಯಣ ಅಷ್ಟಾಕ್ಷರಕ್ಕೆ ಮೊದಲು ಇದೆಲ್ಲ ವಾಸ್ತವಿಕವಾಗಿ ತಂತ್ರಸಾರವನ್ನು ಯಾವತ್ತೂ ಹೊರಗಡೆ ಹೇಳಬಾರದು. ಆದರೂ ಹೇಳ್ತಾ ಇದ್ದೇನೆ. ಉರಿದುರಿಯುವ ಬೆಂಕಿ ಹೃದಯದಲ್ಲಿ, ಹಿರಿದಾದ ಬೆಂಕಿ ತಲೆಯಲ್ಲಿ, ಇದೋ ಆಗಸದ ಬೆಂಕಿ ಅಜ್ಞಾನವನ್ನು ಕುರಿತು ಸಿಟ್ಟು ಮಾಡಿಕೊಂಡ ಬೆಂಕಿ, ಕ್ರುದ್ಧೋಲ್ಕ. ಈ ರೀತಿ ದೇವರ 5 ಅಗ್ನಿ ರೂಪಗಳನ್ನೇ ಚಿಂತನೆ ಮಾಡಬೇಕು. ದೇವರ 5 ತರಹದ ಅಗ್ನಿ, ಹಾಗೆ ನಾರಾಯಣನೆಂಬ ಅಗ್ನಿಯನ್ನು ಚಿಂತನೆ ಮಾಡಬೇಕು. ಆದರೆ ಅದು ವಿಧೂಮ, ಹೊಗೆ ಇರದ ಅಗ್ನಿ. ಆ ರೀತಿ ಮನಸ್ಸು ಆ ಬೆಳಕನ್ನು ಕಾಣ್ತಾ ಮುಂದೆ ಯಾವತ್ತೋ ಒಂದು ದಿವಸ ದೇವರನ್ನು ಹೊಂದತ್ತೆ. ಈ ಯೋಗ ಹೀಗಾಯಿತು. ಇದಕ್ಕೆ ಅಡ್ಡಿಗಳೂ ಇವೆ. ಯೋಗಕ್ಕೆ ಅಡ್ಡಿ ಎಲ್ಲಿಂದ ಬರುತ್ತೆ? ದೋಷೈರ್ವಿಘ್ನೋ ವರಾರೋಹೆ ಯೋಗಿನಾಂ ಕವಿಭಿಸ್ಮೃತಃ. ದೋಷಗಳಿಂದ ಅಡ್ಡಿ ಬರುತ್ತೆ. ಕಾಮಕ್ರೋಧೋ ಭಯಂ ಸ್ವಪ್ನಃ ಸ್ನೇಹಮತ್ಯಶನಂ ತಥಾ ವೈಚಿತ್ಯಂ ವ್ಯಾಧಿರಾಲಸ್ಯಂ ಲೋಭಶ್ಚ ದಶಮಸ್ಮೃತಃ. ಕಾಮ, ವಿಪರೀತ ಬಯಕೆ. ವಿಪರೀತ ಬಯಕೆ ಅನ್ನೋದು ಧ್ಯಾನಕ್ಕೆ ಅಡ್ಡಿಯಾಗಿ ಬಿಡುತ್ತೆ. ಕಾಮ. ವಿಪರೀತ ಸಿಟ್ಟು, ವಿಪರೀತ ಸಿಟ್ಟು ಕೂಡ ಕಾಮಕ್ಕೆ ಅಡ್ಡಿಯಾಗುತ್ತೆ. ಭಯ ಯೋಗಕ್ಕೆ ಅಡ್ಡಿಯಾಗುತ್ತೆ. ಭಯ ಯೋಗಕ್ಕೆ ಅಡ್ಡಿ. ಅದಕ್ಕೆ ಭಯ ಪಡಬಾರದು. ಅದಕ್ಕೆ ಒಬ್ಬ ಸಾಧಕನ, ಒಬ್ಬ ವೇದಾಂತಿಯ ಮೊದಲ ಲಕ್ಷಣ ಏನು ಅಂದರೆ ಫಿಯರ್ಲೆಸ್ನೆಸ್, ಭಯ ಪಡದೇ ಇರುವುದು. ಸ್ವಪ್ನ, ನಿದ್ರೆ ಅಂದರೆ ನಿದ್ರೆ. ಮಲ್ಕೊಂಡ್ರೆ ಹೇಳಲಿಕ್ಕೆ ಮನಸ್ಸು ಬರಲ್ಲ. ಆ ತರಹ ಇದ್ರೂ ಧ್ಯಾನಕ್ಕೆ ಅಡ್ಡಿ ಅದು. ಸ್ನೇಹ, ವಿಪರೀತ ಹಚ್ಕೊಂಡ್ಬಿಡೋದು. ಅತ್ಯಶನಂ, ವಿಪರೀತ ಊಟ. ವೈಚಿತ್ಯಂ, ಮನಸ್ಸಿನಲ್ಲಿ ಯೋಚನೆ ಮಾಡದೇ ಇರುವುದು, ಮನಸ್ಸಿನಲ್ಲಿ ಸರಿಯಾದ ವಿಚಾರದ ಬಗ್ಗೆ ಚಿಂತನೆ ಮಾಡದೇ ಇರೋದೇನಿದೆ ಅದು ವೈಚಿತ್ಯ. ಈ ವೈಚಿತ್ಯವೆಂಬ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶಾಸ್ತ್ರ ಓದೋದು. ಇನ್ನು ವ್ಯಾಧಿ, ರೋಗ, ಆಲಸ್ಯ, ಸೋಮಾರಿತನ, ಲೋಭ, ಇಷ್ಟು 10 ದೋಷಗಳು. 10 ದೋಷಗಳಿಂದ ಅಡ್ಡಿ ಉಂಟಾಗುತ್ತೆ. ಕೆಲವೊಮ್ಮೆ ಇದೆಲ್ಲ ದೇವಕಾರಿತೈಹಿ. ದೇವಕಾರಿತ ಅಂತಂದ್ರೆ ದೊಡ್ಡ ದೊಡ್ಡ ಉಪದ್ರಗಳಿಂದ ಆಗೋಗುತ್ತೆ. ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತಾರಲ್ಲ, ದೊಡ್ಡದು ಗಾಡ್ಸ್ ಆಕ್ಟ್ ಅಂತಾರೆ ನೋಡಿ. ಸುಂಟರ ಗಾಳಿ, ಯುದ್ಧ, ಉತ್ಪಾತ, ಪಾಂಸು ವೃಷ್ಟಿ, ಎಲ್ಡಾರೋಡೋ, ಎಲ್ನಿನೋ, ಈ ತರಹದ ದೊಡ್ಡ ದೊಡ್ಡ ವಿಪತ್ತುಗಳು, ಪ್ರಾಕೃತಿಕ ವಿಪತ್ತುಗಳು ಹೀಗೂ ಆಗುತ್ತೆ. ಅದರಿಂದಾಗಿ ಮೊದಲೇ ಅದಕ್ಕೆ ತಯಾರಾಗಬೇಕು. ಇವನು ನಾಳೆ ನನಗಿರುವ ಸಂಪತ್ತೆಲ್ಲ ಹೋಯ್ತು, ಆಗ ನಾನು ಹೇಗಿರಬೇಕು ಅಂತ ಮೊದಲೇ ಅದಕ್ಕೆ ತಯಾರಾಗ್ಬಿಡ್ಬೇಕು. ಈ ತಸ್ಮಾದೇತಾನಪಾಸ್ಯಾದೌ ಯುಂಜೀತ ಚ ಪರಂ ಮನಃ. ಆ ಕಾಮಾದಿಗಳನ್ನು ಬಿಡಬೇಕು. ಇನ್ನು ಯೋಗದ 8 ಗುಣಗಳು: ಅಣಿಮ, ಮಹಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. ಇದನ್ನೆಲ್ಲ ಪಡಿತಾನೆ. ಕೆಲವೊಮ್ಮೆ ಏನಾಗತ್ತೆ, ದೇವತೆಗಳನ್ನು ಮೀರಿದ್ದೇನೆ ಅಂತ ಅನಿಸ್ಬಿಡುತ್ತೆ. ಈ ಸಣ್ಣ ಪುಟ್ಟ ವಶ ಬಂತು ಅಂದರೆ ದಾರಿ ತಪ್ಪಿ ಬಿಡ್ತಾರೆ ಅವರು. ಅದಕ್ಕೆ ಕೃಷ್ಣ ಅದನ್ನೆಲ್ಲ ಬಯಸಬಾರದು ಅಂತಾನೆ. ಕೃಷ್ಣ ಅದೆಲ್ಲ ದೂರ ಇಡಬೇಕು. ಏನೋ ಹೀಗಂದ್ರೆ ಏನೋ ಬಂದ್ಬಿಡತ್ತೆ, ಅವೆಲ್ಲ ದೂರ ಇಡಬೇಕು ಅಂತಾನೆ.
ಇದನ್ನ ಮಾಡಬೇಕು ಅಂತ ಆದರೆ ಬಹಳ ಊಟ ಮಾಡಬಾರದು, ಊಟ ಮಾಡದೇನೂ ಇರಬಾರದು. ಯೋಗೋಸ್ತಿ ನೈವಾತ್ಯಶಿನಃ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ನಾತಿ ಜಾಗರತಸ್ತಥಾ. ಬಹಳ ಊಟ ಮಾಡಬಾರದು, ಊಟ ಮಾಡದೆಯೂ ಇರಬಾರದು, ಬಹಳ ಮಲಗಬಾರದು, ಬಹಳ ಎಚ್ಚರವಾಗಿಯೂ ಇರಬಾರದು. ಆಹಾರ ಮತ್ತೆ ವಿಹಾರ ಅವನ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಯುಕ್ತ ಸ್ವಪ್ನಾವಬೋಧಸ್ಯ, ಯುಕ್ತವಾಗಿ ನಿದ್ರೆ ಮಾಡಬೇಕು, ಯುಕ್ತವಾದ ಕಾಲದಲ್ಲಿ ಏಳಬೇಕು. ಈ ರೀತಿ ಅವನು ದೇವತೆಗಳನ್ನು ನಿಧಾನವಾಗಿ ನೋಡಬಲ್ಲ, ಅಶರೀರವಾಣಿಯನ್ನು ಕೇಳಬಲ್ಲ. ಅಶರೀರವಾಣಿ ಅಂದ್ರೆ ಏನೂ ಅಲ್ಲ, ಸಿಕ್ಸ್ ಸೆನ್ಸ್ ಏನೋ ಹೇಳ್ತಾ ಇದೆ ಅಂತಾರಲ್ಲ, ಅದು ಅಶರೀರವಾಣಿಯೇ. ಪ್ರಬಲವಾಗಿ ನಿಮಗೆ ಇದು ಹೀಗೆ ಅಂತ ಮುಂದೆ ಹೇಳ್ಬಿಡುತ್ತದು. ಅದನ್ನು ಕೆಲವೊಮ್ಮೆ ನಾವು ಒತ್ತಿಟ್ಕೊಂಡು ಕೆಲಸ ಮಾಡ್ತೀವಿ, ಅದು ಆ ಅವಸ್ಥನೆ ಅನಿಸ್ಬಿಡುತ್ತೆ. ಅದು ಅಶರೀರವಾಣಿಯೇ. ಎರಡೂ ತರಹದ ಅಶರೀರವಾಣಿ ಇದೆ. ನಮಗೆ ಎರಡೂ ತರಹದ್ದು ಮಹಾಭಾರತದಲ್ಲಿ ಕಾಣುತ್ತೆ. ಈಗ ಪ್ರಾಣದೇವರು ಅಶರೀರ ಪ್ರದ್ಯುಮ್ನನಿಗೆ ಹೇಳಲಿಲ್ಲೇನು? ಸೌಭಸಾಲ್ವನ ವಿರುದ್ಧ ದೇವರು ಕೊಟ್ಟ ಅಸ್ತ್ರವನ್ನು ಎಸಿಬೇಡ, ಅವನು ತೊಂದರೆ ಮಾಡಿದಾಗ ನಾನು ನೋಡ್ಕೊಳ್ತೇನೆ ಅಂತ. ಅದು ಅವನು ಹೃದಯದಲ್ಲಿ ಅನಿಸಿದ್ದು. ಅವನಿಗೆ ಪೌಂಡ್ರಕನಿಗೆ ಸಾಲ್ವನಿಗೆ ಅಷ್ಟು ಹೊತ್ತು ಹೋರಾಡ್ತಾ ಇದ್ದವನು ಇವ್ರ ಹತ್ರ ಯುದ್ಧ ಮಾಡೋದು ಅಂತ ಅನ್ಸಿ ವಾಪಸ್ ಹೊಟ್ಟೋದ. ಅವನ ಹೃದಯದಲ್ಲಿ ಹಾಗನ್ಸಿದ್ದದು. ಅದು ಅಶರೀರವಾಣಿಯೇ. ಅದರಿಂದ ವೈಷ್ಣವ ಯೋಗವನ್ನು ಹೊಂದುತ್ತೀರ, ಮಾಂ ಪ್ರಾಪ್ಯ ನನಿವರ್ತಂತೆ ವಿಷ್ಣುಂವಾ ಶುಭಲೋಚನೆ. ನನ್ನನ್ನು ಹೊಂದಿದ ಮೇಲೆ ಮರಳಿ ಹೋಗೋದಿಲ್ಲ ಅಂತ ವಿಷ್ಣು ಹೇಳಿಕೊಂಡದ್ದು. ಈ ರೀತಿ 133ನೆಯ ಅಧ್ಯಾಯ ಆಯಿತು. ಆಗ ಉಮಾ ಕೇಳ್ತಾಳೆ, ಈಗ ನಿನ್ನ ಪೂಜೆಯನ್ನ ಮಾಡುವುದು ಹೇಗೆ ಅಂತ ಕೇಳ್ತಾಳೆ. ಆಗ ತನ್ನ ಮಹತ್ವವನ್ನು ಹೇಳ್ಕೊಳ್ತಾನೆ ಸದಾಶಿವ. ದೇವರ ಆಣತಿಯಂತೆ ನಾನು ಇವೆಲ್ಲವನ್ನು ಮಾಡಿದ್ದೇನೆ. ನನ್ನ 5 ಮೋರೆಗಳಿವೆ. 5 ಮೋರೆಗಳಿಂದ ಎಲ್ಲವನ್ನ ಹೇಳ್ತಾ ಇದ್ದೇನೆ. ನನ್ನನ್ನ ಪಶುಪತಿ ಅಂತ ಕರೀತಾರೆ. ಪಶುಗಳು ಅಂತಂದ್ರೆ ವೇದ, ಅವರ ಪತಿ. ಪಶುಪತಿ, ಪಶು ಅಂತಂದ್ರೆ ಜೀವರು, ಅವರ ಒಡೆಯ ಅಂತ. ನಾನು ಭಸ್ಮವನ್ನ ಕೊಟ್ಟಿದ್ದೇನೆ ರಕ್ಷಣೆಗಾಗಿ. ಭಸ್ಮ ಹಚ್ಚಿಕೊಳ್ಳೋದು ಅಂದ್ರೆ ಊರ್ಧ್ವ ಪುಂಡ್ರ ತರಹ ಹೀಗೆ ಹಚ್ಕೊಳ್ಳೋದಲ್ಲ, ಪೂರ್ತಿಯಾಗಿ ಮೈತುಂಬ ಬಳ್ಕೊಳ್ಳೋದು. ಹಾಗೆ ಭಸ್ಮ ಅದು. ಊರ್ಧ್ವ ಪುಂಡ್ರ ಎಲ್ಲೆಲ್ಲ ಹಚ್ಚುತ್ತಾರೋ ಅಲ್ಲ ಹಚ್ಚಬಾರದು. ಎಲ್ಲ ಅವಧೂತರು ನನ್ನ ಮಕ್ಕಳಿದ್ದ ಹಾಗೆ. ಇದನ್ನ ಹೇಳುವಂತಹ ಪಾಶುಪತ ಶಾಸ್ತ್ರ ಅತ್ಯಂತ ಸೂಕ್ಷ್ಮ. ಯಾವುದೇ ಕ್ರಿಯೆಯನ್ನು ಮಾಡಬೇಕಾದರೆ ನನ್ನ ಲಿಂಗದ ಅರ್ಚನೆ ಇರಬೇಕು. ಸದಾಶಿವನ ಅರ್ಚನೆ ಇಲ್ಲದೆ ಮುಂದೆ ಹೋಗೋದೇ ಇಲ್ಲ. ಸದಾಶಿವನ ಪೂಜೆ ಒಂದು ಸಂಗತಿ ಏನು ಅಂದ್ರೆ, ಮಾಧ್ವರು ಶಿವಪಂಚಾಕ್ಷರಿ ಜಪ ಮಾಡುವವರೇ ಇರೋದು. ಆದರೆ ಇದು ಗೊತ್ತಿರದೆ ಶಿವದ್ವೇಷಿಗಳು ಅನ್ನೋ ತರ ಬಿಂಬಿಸ್ತಾರೆ. ಅಲ್ಲ, ಈ ರೀತಿ ನನ್ನನ್ನು ಪೂಜಿಸಬೇಕು. ನನ್ನನ್ನು ದ್ವೇಷ ಮಾಡಿದವರಿಗೆ ಘೋರ ನರಕವೇ ಇದೆ ಅಂತ ಹೇಳ್ತಾಳೆ. ಆಗ ಈ ರೀತಿ ಹೇಳಿದ ಮೇಲೆ ತನ್ನ ಬಗೆಗೆ ಹೇಳಿಕೊಂಡಾಯ್ತು. ಪಾರ್ವತಿಯ ಬಗೆಗೆ ಅವನು ಹೇಳ್ತಾನೆ,
ಶಿವ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.